ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದ ಗುಹೆಯನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಈ ಗುಹೆ ಅಂತಿಂತ ಗುಹೆ ಅಲ್ಲ, ತುಂಬ ಮಹತ್ವವಾದಂತಹ ಗುಹೆ. ಇಲ್ಲಿ ಮೊದಲು ಆದಿಮಾನವರು ವಾಸವಾಗಿದ್ದರು. ಅವರು ಇಲ್ಲಿ ವಾಸವಾಗಿದ್ದರು ಅಂತ ಹೇಳೋದಕ್ಕೆ ಇಲ್ಲಿ ಪುರಾವೆಗಳು ಕೂಡ ಸಿಗ್ತವೆ. ಅವರು ಗೋಡೆಗಳ ಮೇಲೆ ಬಿಡಿಸಿರುವ ಕಲಾಕೃತಿಗಳು ಸಾವಿರಾರು ವರ್ಷ ಕಳೆದರೂ ಕೂಡ ನಮಗೆ ಇವತ್ತಿಗೂ ಇಲ್ಲಿ ನೋಡಲಿಕ್ಕೆ ಸಿಗ್ತವೆ. ಈ ಗುಹೆ ಇರೋದು ಬಾದಾಮಿಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ. ಹಾಗೆ ಇದರ ಹೆಸರು ಸಿಡಿಲಫಡಿ ಅಂತ. ಸ್ನೇಹಿತರೆ, ಈಗ ನಾವು ಬಾದಾಮಿಯಿಂದ ಸುಮಾರು 2-2.5 ಕಿಲೋಮೀಟರ್ ದೂರದಲ್ಲಿರೋ ಸಾಲು ಮರದ ತಿಮ್ಮಕ್ಕ ಉದ್ಯಾನವನದ ಎಂಟ್ರೆನ್ಸಲ್ಲಿದ್ದೀವಿ. ಇದರ ಒಳಗಡೆ ಇರೋ ರೋಡಿಂದನೇ ನಾವು ಸಿಡಿಲಪಡಿಯನ್ನು ನೋಡಲಿಕ್ಕೆ ಹೋಗಬೇಕಾಗಿರುತ್ತೆ. ಇಲ್ಲಿ ಹೋಗಬೇಕಾದ್ರೆ ನೀವು ನೋಡಬಹುದು, ಒಂಥರ ಕಾಡು ದಾರಿ ಇದ್ದಂಗಿದೆ. ಈ ಪಾರ್ಕ್ ಸಿಗೋವರೆಗೆ ನಮಗೆ ಸ್ವಲ್ಪ ಜನರು ಕಾಣಿಸ್ತಾ ಇರ್ತಾರೆ. ಆದರೆ ಪಾರ್ಕ್ ದಾಟಿದ ನಂತರ ನಾವು ಇನ್ನೂ ತುಂಬ ದೂರ ನಡ್ಕೊಂಡು ಹೋಗಬೇಕಾಗಿರುತ್ತೆ. ನಾನು ಈಗ ಇಲ್ಲಿ ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಇನ್ನೊಂದು ವಿಚಾರ ಅಂತಂದರೆ, ಈ ಬಾದಾಮಿ ಆಗಿರಬಹುದು, ಐಹೊಳೆ ಆಗಿರಬಹುದು, ಪಟ್ಟದಕಲ್ಲು ಆಗಿರಬಹುದು, ಇದರಲ್ಲಿರೋ ಯಾವುದೇ ದೇವಸ್ಥಾನದ ಹತ್ರ ನೋಡಿದ್ರೂ ನೀವು ಸೆಕ್ಯೂರಿಟಿ ತುಂಬ ಚೆನ್ನಾಗಿದೆ. ಒಂದಲ್ಲ ಒಂದು ಸೆಕ್ಯೂರಿಟಿ ಗಾರ್ಡ್ಗಳನ್ನು ನಿಯೋಜನೆ ಮಾಡೇ ಇರ್ತಾರೆ. ಅಷ್ಟೊಂದು ಸೆಕ್ಯೂರ್ ಆಗಿದೆ ಇಲ್ಲಿ. ಯಾರು ಎಲ್ಲಿ ಹೋದರೂ ಕೂಡ, ಯಾವ ಮೂಲೆಯಲ್ಲಿ ಹೋದರೂ ಕೂಡ ನಮಗೆ ಹೆದರಿಕೆ ಆಗಲ್ಲ. ಇಲ್ಲಿ ಬಾದಾಮಿಯಲ್ಲಿ ಕೂಡ ಅಷ್ಟೇ, ಎಲ್ಲಿ ನೋಡಿದ್ರೂ ನಮಗೆ ಸೆಕ್ಯೂರಿಟಿನೇ ಕಾಣಿಸ್ತಾ ಇರುತ್ತೆ. ಆದರೆ ಇಲ್ಲಿ ಅಂದರೆ ಈ ಸಿಡಿಲಪಡಿ ಹತ್ರ ದಿನಕ್ಕೆ ಯಾರು ಒಬ್ಬರು ಕೂಡ ಓಡಾಡದೇ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಸೆಕ್ಯೂರಿಟಿ ಇರೋದಿಲ್ಲ. ಯಾರೂ ಕೂಡ ಓಡಾಡ್ತಾ ಇರೋದು ನಿಮಗೆ ಕಾಣೋದಿಲ್ಲ. ನೀವು ಒಬ್ಬರೇ ಈ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ. ಹಾಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಿಮಗೆ ಬೇರೆ ಬೇರೆ ಸೌಂಡ್ಗಳು ಕೂಡ ಕೇಳಿಸ್ತವೆ. ಅದರ ಬಗ್ಗೆ ನೀವು ಏನೂ ತಲೆ ಕೆಡಿಸ್ಕೊಳ್ಳದೆ ಹಾಗೆ ಮುಂದೆ ಹೋಗ್ತಾ ಇರಬೇಕು. ಸ್ನೇಹಿತರೆ, ಇಲ್ಲಿ ಯಾರಾದರೂ ಮಧ್ಯ ನಿಮಗೆ ಜನಗಳು ಸಿಕ್ಕು ನಾವು ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಇಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರೆ ಸ್ವಲ್ಪ ಹುಷಾರಾಗಿರಿ. ಎಲ್ಲೂ ಹೋಗಬೇಡಿ. ನೀವು ಒಬ್ಬರೇ ನೀವು ಹೋಗಬೇಕಾದ ಸ್ಥಳಕ್ಕೆ ಹೋಗಿ. ಯಾಕಂದರೆ ಸ್ಕ್ಯಾಮ್ ಆಗೋ ಸಾಧ್ಯತೆ ಇದ್ದೇ ಇರುತ್ತೆ. ಅದಕ್ಕಾಗಿ ನೀವೇನಾದರೂ ಸಿಡಿಲಪಡಿಯನ್ನು ನೋಡಲಿಕ್ಕೆ ಹೋಗ್ತೀರಿ ಅಂತಾದರೆ ಒಂದು 4-5 ಜನನಾದರೂ ಸೇರಿ ಹೋದರೆ ತುಂಬ ಒಳ್ಳೆಯದು. ಅಥವಾ ನಿಮಗೆ ಯಾರೂ ಗೊತ್ತಿಲ್ಲ, ನೀವು ಬಾದಾಮಿಗೆ ಫಸ್ಟ್ ಟೈಮ್ ಬಂದಿದ್ದೀರಿ ಅಂತಾದರೆ ಬಾದಾಮಿಯಲ್ಲಿ ಯಾರನ್ನಾದರೂ ಕರ್ಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಈ ಸಿಡಿಲಪಡಿಯನ್ನು ನೋಡಲಿಕ್ಕೆ ಹೋದರೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಮಧ್ಯೆ ಸ್ವಲ್ಪ ಕಾಡಿನ ರೀತಿ ಇದೆ. ಯಾವುದಾದ್ರೂ ಪ್ರಾಣಿಗಳು ಕೂಡ ನಿಮಗೆ ಸಿಗಬಹುದು. ಇಲ್ಲಿ ನಾವು ಅಂದ್ಕೊಂಡಿರೋ ರೀತಿಯಲ್ಲಿ ದೊಡ್ಡ ಕಾಡು ಇಲ್ಲದೆ ಹೋದರೂ ಕೂಡ ಈ ಕುರುಚಲ ಕಾಡಲ್ಲೇ ಸಾಕಷ್ಟು ಕಾಡು ಪ್ರಾಣಿಗಳು ಇರ್ತವೆ. ಅದಕ್ಕಾಗಿ ನಿಮಗೆ ಅಲ್ಲಿ ಇಲ್ಲಿ ಅವು ಕೂಗೋದರ ಸದ್ದು ಕೇಳುತ್ತೆ, ಓಡಿ ಹೋಗ್ತಾ ಇರೋದರ ಸದ್ದು ಕೂಡ ಕೇಳಿಸ್ತಾ ಇರುತ್ತೆ ಆವಾಗವಾಗ. ಈ ರೋಡಲ್ಲಿ ಕಲ್ಲುಗಳೇ ತುಂಬಿಕೊಂಡಿದ್ದಾವೆ. ಅದಕ್ಕಾಗಿ ನೀವು ಬಾಡಿಗೆಗೆ ಯಾವುದಾದ್ರೂ ಗಾಡಿಯನ್ನು ಕೇಳಿದ್ರೆ ಯಾರು ಕೂಡ ಇಲ್ಲಿ ಬರಲಿಕ್ಕೆ ತಯಾರಿರಲ್ಲ. ಅದು ಅಲ್ಲದೆ ನಿಮ್ಮ ಸ್ವಂತ ಕಾರನ್ನು ಕೂಡ ನೀವು ತಗೊಂಡು ಅಲ್ಲಿವರೆಗೆ ಹೋಗ್ಲಿಕ್ಕಾಗಲ್ಲ. ಇನ್ನು ಒಂದು ವೇಳೆ ನಿಮ್ಮ ಹತ್ರ ಜೀಪ್ ಇದೆ ಅಂತಾದರೆ ಹೇಗಾದರೂ ಮಾಡಿ ತಗೊಂಡು ಅಲ್ಲಿವರೆಗೂ ಹೋಗಲಿಕ್ಕೂ ಅವಕಾಶ ಇದೆ. ರೋಡ್ ಅಗಲನೇ ಇದೆ, ಸಣ್ಣ ಏನಿಲ್ಲ ರೋಡು. ಆದರೂ ಇಲ್ಲಿ ಕಲ್ಲುಗಳೇ ತುಂಬಿಕೊಂಡಿರೋದ್ರಿಂದ ಸ್ವಲ್ಪ ಓಡಾಡೋದು ಕಷ್ಟ ಆಗುತ್ತೆ. ಸ್ನೇಹಿತರೆ, ಈ ಸಿಡಿಲಪಡಿ ಅನ್ನುವಂಥದ್ದು ತುಂಬ ಮಹತ್ವವಾದಂತಹ ಸ್ಥಳ. ಇದು ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧ ಇಲ್ಲದೆ ಇರುವಂಥದ್ದು. ಅಂದರೆ ಜಾತಿ ಧರ್ಮ ಎಲ್ಲ ಹುಟ್ಟೋಕ್ಕಿಂತ ಮುಂಚೆನೇ ನಮ್ಮ ಪೂರ್ವಜರು ಅಂದರೆ ಆದಿಮಾನವರು ವಾಸಿಸಿರುವಂತಹ ಸ್ಥಳ ಇದು. ಇಲ್ಲಿ ಒಂದು ಗುಹೆ ಇದೆ, ತುಂಬ ಅದ್ಭುತವಾದ ಸ್ಥಳ. ಅದನ್ನು ನೋಡಲಿಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ಎಷ್ಟೋ ಜನ ಬಾದಾಮಿಗೆ ಹೋದವರಿಗೆ ಇಲ್ಲಿ ಸಿಡಿಲಪಡಿ ಅಂತ ಒಂದು ಗುಹೆ ಇದೆ ಅಂತ ಗೊತ್ತಿರೋದಿಲ್ಲ. ಆದರೆ ಬಾದಾಮಿಯ ಮ್ಯೂಸಿಯಮ್ಮಲ್ಲಿ ಅದರ ಆಕೃತಿಯನ್ನು ಮಾಡಿ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಎಲ್ಲ ಬರೆದಿಟ್ಟಿದ್ದಾರೆ. ಸುಮಾರು 5-6 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಬೆಟ್ಟದ ಮೇಲೆ ಅಥವಾ ಗುಡ್ಡದಲ್ಲಿ ಒಂದು ಸಿಡಿಲಪಡಿ ಇದೆ ಅಂತ ಹೇಳಿ ಅಲ್ಲಿ ಬೋರ್ಡೆಲ್ಲ ಹಾಕಿದ್ದಾರೆ. ಅದನ್ನು ನೋಡಿದವರು ಸಾಕಷ್ಟು ಜನ ಈ ಪ್ರೀ ಹಿಸ್ಟೋರಿಕ್ ಸೈಟ್ಗಳ ಬಗ್ಗೆ ಇಂಟ್ರೆಸ್ಟ್ ಇದ್ದಂಥವರು ಅದನ್ನು ಹುಡ್ಕೊಂಡು ಹೋಗ್ತಾರೆ. ಅದು ಬಿಟ್ಟರೆ ಬೇರೆ ಯಾರೂ ಕೂಡ ಇಲ್ಲಿ ಹೋಗೋದಿಲ್ಲ. ಸ್ನೇಹಿತರೆ, ಇಲ್ಲಿ ಸಾಕಷ್ಟು ಕಾಲದಾರಿಗಳು ಕೂಡ ನಿಮಗೆ ಸಿಗ್ತವೆ. ಅವು ಬೇರೆ ಬೇರೆ ಊರಿಗೆ ಹೋಗುವಂಥವು ಆಗಿರ್ತವೆ. ಹಾಗೆ ನಾವು ಸಿಡಿಲಪಡಿಯಿಂದನೂ ಇನ್ನೊಂದು 3-4 ಕಿಲೋಮೀಟರ್ ದೂರ ನಡ್ಕೊಂಡು ಹೋದರೆ ನಾವು ಮಹಾಕೂಟಕ್ಕೆ ಹೋಗಬಹುದು. ಮಹಾಕೂಟವನ್ನು ನೀವು ಕೇಳಿರಬಹುದು, ದಕ್ಷಿಣ ಕಾಶಿ ಅಂತ ಕರೀತಾರೆ ಅದನ್ನು ನೀವು ನೋಡಿಲ್ಲ ಅಂತಾದರೆ ನನ್ನ ಚಾನಲಲ್ಲೇ ಅದರದೆಲ್ಲ ವಿಡಿಯೋಗಳಿದ್ದಾವೆ, ನೀವು ಹೋಗಿ ಅಲ್ಲಿ ನೋಡಬಹುದು. ಇನ್ನೊಂದು ಸ್ವಲ್ಪ ದೂರ ಹೋದರೆ ನಮಗೆ ಸಿಡಿಲಪಡಿ ಸಿಗುತ್ತೆ. ಈಗ ನೋಡಿ, ನಾವು ಹೀಗೆ ನಡ್ಕೊಂಡು ಸುಮಾರು 2.5 ಕಿಲೋಮೀಟರ್ಗಳಷ್ಟು ದೂರ ಬಂದಿದ್ದೀವಿ. ಈಗ ನೀವು ಯಾವತ್ತಾದರೂ ಕಾಡಲ್ಲಿ ಒಬ್ಬರೇ ಟ್ರಾವೆಲ್ ಮಾಡ್ತಾ ಇದ್ದೀರಿ ಅಂತ ಆದರೆ ನಿಮ್ಮ ಅಕ್ಕಪಕ್ಕ ನೋಡಿಕೊಂಡು ಅದರ ಜೊತೆಗೆ ಹಿಂದ್ಗಡೆ ಕೂಡ ಸ್ವಲ್ಪ ಲಕ್ಷ್ಯ ಕೊಡ್ತಾ ಹೋಗೋದು ಒಳ್ಳೆಯದು. ಈಗ ನಾನಿಲ್ಲಿ ಹೋಗ್ತಾ ಇರಬೇಕಾದ್ರೆ ನನ್ನ ಹಿಂದ್ಗಡೆಯಿಂದ ಒಂದು 2-3 ಪ್ರಾಣಿಗಳು ಪಾಸ್ ಆಗಿರೋ ಹಾಗೆ ನನಗೆ ಅನ್ನಿಸ್ತು. ಅಂದರೆ ದೊಡ್ಡ ದೊಡ್ಡ ಪ್ರಾಣಿಗಳಲ್ಲ, ಸಣ್ಣ ಸಣ್ಣ ಪ್ರಾಣಿಗಳಾಗಿರ್ತಾವವು. ಸೊ ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ಅವಕ್ಕೆಲ್ಲ ನೀವು ಹೆದರ್ಕೊತ ಕುಂತ್ರೆ ಇಂಥ ಸ್ಥಳಗಳಿಗೆ ಹೋಗ್ಲಿಕ್ಕೆ ಆಗಲ್ಲ. ಆದರೂ ಸ್ವಲ್ಪ ಎಚ್ಚರಿಕೆಯಿಂದ ಆ ಕಡೆ ಈ ಕಡೆ ನೋಡಿಕೊಂಡು ಗಿಡದ ಬುಡದಲ್ಲಿ ಏನಾದರೂ ಮಲಗಿದೆಯಾ ಅಂತ ನೋಡಿಕೊಂಡು ಹೋಗೋದು ತುಂಬ ಒಳ್ಳೆಯದು. ನಾವು ಸಿಡಿಲಪಡಿಗೆ ಹತ್ತಿರ ಆಗ್ತಾ ಇದ್ದಂಗೆ ನಮಗೆ ಕುತೂಹಲ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ.
ಅಲ್ಲಿ ಏನಿರ್ಬೋದು, ಆವಾಗ ನಮ್ಮ ಪೂರ್ವಜರು ಅಲ್ಲಿ ಯಾವ ರೀತಿ ಬದುಕ್ತಾ ಇರಬಹುದು, ಅದು ಎಂಥ ಸ್ಥಳ, ಅದನ್ನು ನೋಡಲೇಬೇಕು ಅನ್ನೋ ಕುತೂಹಲ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನಾವು ಸುಮಾರು ಹತ್ತಿರದಲ್ಲೇ ಬರ್ತಾ ಇದ್ದೀವಿ. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ರೋಡು ಏನು ಸಣ್ಣದಿಲ್ಲ, ದೊಡ್ಡ ರೋಡೇ ಇದೆ. ಆದರೆ 4 ವೀಲರ್ಸ್ ಯಾಕೆ ಬರೋದಿಲ್ಲ ಅಂತ ನೀವು ಕೇಳಬಹುದು. ಈ ಕಡೆ ಜನರು ಹೆಚ್ಚಾಗಿ ಟ್ರ್ಯಾಕ್ಟರ್ಗಳನ್ನು ಬಳಸ್ತಾರೆ. ಹಾಗೆ ಇಂಥ ಪ್ಲೇಸ್ಗಳಿಗೆ ಒಂದು ದಿವಸ ಅಪರೂಪಕ್ಕೆ ಯೂಸ್ ಮಾಡಿದರೂ ಕೂಡ ಅವರು ಟ್ರ್ಯಾಕ್ಟರ್ಗಳನ್ನೇ ಇಲ್ಲಿ ತರ್ತಾರೆ. ಟ್ರ್ಯಾಕ್ಟರ್ಗಳಿಗೆ ಈ ಸಣ್ಣ ಕಲ್ಲು ಅದೆಲ್ಲ ಏನು ದೊಡ್ಡದು ಅಂತ ಅನಿಸೋದೇ ಇಲ್ಲ, ಎಲ್ಲಿ ಬೇಕಾದರೂ ಹೋಗ್ತಾವೆ ಅವು. ಅದರಿಂದ ಈ ರೋಡ್ಗಳು ಸೃಷ್ಟಿ ಆಗಿದ್ದಾವೆ. ನೋಡಿ, ಈಗ ಸುಮಾರು 5-6 ಕಿಲೋಮೀಟರ್ ಟ್ರಾವೆಲ್ ಮಾಡಿದ ಮೇಲೆ ನಾವು ಇಲ್ಲಿ ಸಿಡಿಲಪಡಿ ಹತ್ತಿರ ಬಂದು ಮುಟ್ಟಿದ್ದೀವಿ. ಇಲ್ಲಿ ನಿಮಗೆ ಸಿಡಿಲಪಡಿಯನ್ನು ಒಂದು ಸಲ ದೂರದಿಂದ ನಾನು ನಿಮಗೆ ತೋರಿಸ್ಬಿಡ್ತೀನಿ. ನೋಡಿ, ನಮ್ಮ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ಈ ಸಿಡಿಲಪಡಿಯ ಗುಹೆ. ಇದರಲ್ಲೇ ನಮ್ಮ ಆದಿಮಾನವರು ಆವಾಗ ವಾಸ ಮಾಡ್ತಾ ಇದ್ದದ್ದು. ಈಗ ಬನ್ನಿ ಅಲ್ಲಿಗೆ ಹೋಗೋಣ. ನೋಡಿ, ಈ ದಾರಿಯಿಂದ ಹೋಗಿ ನಾವು ಸ್ವಲ್ಪ ಕೆಳಗೆ ಇಳಿದು ಆ ಸಿಡಿಲಪಡಿವರೆಗೆ ಹೋಗಬೇಕಾಗಿರುತ್ತೆ. ಈಗ ನಾವು ಊರಿನಿಂದ ಸಾಕಷ್ಟು ದೂರದಲ್ಲಿದ್ದೀವಿ. ಇಲ್ಲಿಂದ ಕೂಗಾಡಿದ್ರೂ ಕೂಡ ಯಾರಿಗೂ ಕೇಳಿಸೋದಿಲ್ಲ. ಅದಕ್ಕಾಗಿ ಇಂಥ ಗುಹೆಗಳಿಗೆ ಅಥವಾ ಅವುಗಳು ಇರೋ ಏರಿಯಾದಲ್ಲಿ ನೀವು ಹೋಗಬೇಕಾದ್ರೆ ಆ ಗುಹೆ ಒಳಗಾಗಲಿ ಅಥವಾ ಸುತ್ತಮುತ್ತ ಆಗಲಿ ಯಾವುದಾದ್ರೂ ಪ್ರಾಣಿಗಳು ಇದಾವ ಅನ್ನೋದನ್ನು ಚೆಕ್ ಮಾಡಿಕೊಂಡು ನೀವು ಒಳಗೆ ಹೋಗಬೇಕಾಗಿರುತ್ತೆ. ಸ್ವಲ್ಪ ನಿಧಾನವಾಗಿ ಇಲ್ಲಿ ಬಂಡೆಗಳನ್ನು ಇಳಿತಾ ಹೋಗಬೇಕಾಗತ್ತೆ. ಸ್ವಲ್ಪ ಮಳೆ ಬಿದ್ದರೆ ಈ ಬಂಡೆಗಳೆಲ್ಲ ಜಾರ್ತವೆ. ಅದಕ್ಕಾಗಿ ಇಲ್ಲಿ ಹೋಗಬೇಕಾದ್ರೆ, ಕ್ಯಾಮ್ರಾ ಹಿಡ್ಕೊಂಡು ಹೋಗಬೇಕಾದ್ರೆ ಸ್ವಲ್ಪ ನೆಲವನ್ನು ಕೂಡ ನೋಡಿಕೊಂಡು ಜಾಗ್ರತೆಯಿಂದ ಹೋಗೋದು ತುಂಬ ಒಳ್ಳೆಯದು. ಸ್ನೇಹಿತರೆ, ಇದೊಂದು ಪ್ರೀ ಹಿಸ್ಟೋರಿಕ್ ಸ್ಥಳ. ಅಂತಂದರೆ ಹಿಸ್ಟ್ರಿ ಪ್ರಕಾರ ತುಂಬ ಮಹತ್ವ ಇರುವಂತಹ ಸ್ಥಳ ಇದು. ಈಗ ಒಂದು ವೇಳೆ ನೀವು ಚಿಕ್ಕವರಿದ್ದಾಗ ಯಾವುದೋ ಒಂದು ವಸ್ತು ಕಳೆದು ಹೋಗಿದ್ದು ಅದು 25-30 ವರ್ಷದ ನಂತರ ನಿಮಗೆ ಸಿಕ್ತು ಅಂತ ಅಂದ್ಕೊಳ್ಳಿ. ಆವಾಗ ನಿಮಗೆ ಅದನ್ನು ನೋಡಿದಾಗ ಎಷ್ಟೊಂದು ಖುಷಿ ಆಗುತ್ತಲ್ವಾ. ಅಂದರೆ ನಿಮ್ಮ ಪಾಲಿಗೆ ಅದೊಂದು ಐತಿಹಾಸಿಕ ವಸ್ತು. ಅದೇ ರೀತಿ ನಾವು ಎಷ್ಟೋ ಸ್ಥಳಗಳನ್ನು ವಿಸಿಟ್ ಮಾಡ್ತೀವಿ. ಇದು ಬ್ರಿಟಿಷರ ಕಾಲದ್ದು, ಇದು ರಾಜರ ಕಾಲದ್ದು ಅಂತ ಎಲ್ಲ ಅದರ ಹತ್ರ ನಿಂತ್ಕೊಂಡು ಸೆಲ್ಫಿ ತೆಗೆಸ್ಕೊಳ್ತೀವಿ, ಅಷ್ಟೊಂದು ಖುಷಿ ಪಡ್ತೀವಿ, ತುಂಬ ಹಳೆಯದು ಅಂತ. ಆದರೆ ನೀವು ಇಲ್ಲಿ ನೋಡ್ತಾ ಇರೋ ಗುಹೆ ಏನಿದೆ ಅದು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಆದಿಮಾನವರು ಬಳಸಿರುವಂತಹ ಗುಹೆ. ಇನ್ನು ಅದನ್ನು ನೋಡೋಕ್ಕೆ ಎಷ್ಟೊಂದು ಖುಷಿ ಆಗಬೇಡ. ಅದಕ್ಕೆ ನೀವು ಒಂದು ಸಲ ಆದರೂ ಇಲ್ಲಿ ವಿಸಿಟ್ ಮಾಡಿ, ಇಂಥ ಸ್ಥಳಗಳಿಗೆ ವಿಸಿಟ್ ಮಾಡಿ. ಅಲ್ಲಿ ನಿಮಗೆ ಅವರು ಬಳಸಿರುವಂತಹ ವಸ್ತುಗಳಾಗಿರಬಹುದು ಅಥವಾ ಅವರ ಚಿತ್ರಕಲೆಗಳಾಗಿರಬಹುದು ಎಲ್ಲವುಗಳು ಕೂಡ ನೋಡಲಿಕ್ಕೆ ಸಿಗ್ತವೆ. ನೋಡಿ, ಇದೇ ಗುಹೆಯಲ್ಲಿ ಮೊದಲು ಆದಿಮಾನವರು ವಾಸ ಮಾಡ್ತಿದ್ರು. ಹಾಗೆ ಅವರು ಗೋಡೆಗಳ ಮೇಲೆ ಬಿಡಿಸಿರುವಂತಹ ಪೇಂಟಿಂಗ್ಗಳು ಕೂಡ ಇನ್ನೂ ಈ ಗುಹೆಯಲ್ಲೇ ಇದ್ದಾವೆ. ಅವನ್ನೆಲ್ಲ ನಿಮಗೆ ನಾನು ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಈಗ ನಾವು ಈ ಗುಹೆಯ ಒಳಗಡೆ ಹೋಗ್ತಾ ಇದ್ದೀವಿ. ಇದನ್ನೇ ಸಿಡಿಲಪಡಿ ಅಂತ ಕರೆಯೋದು. ಸಿಡಿಲಪಡಿ ಅಂದರೆ ಸಿಡಿಲ ಬಂಡೆ ಅಂತ ಅರ್ಥ. ಈ ಬಂಡೆಗೆ ಮೋಸ್ಟ್ಲಿ ಸಿಡಿಲು ಹೊಡೆದಿರಬಹುದು. ಮೇಲ್ಗಡೆ 2 ಕಿಂಡಿಗಳಾಗಿರುವುದನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಬನ್ನಿ ಇದರ ಒಳಗಡೆ ಈಗ ಹೋಗೋಣ. ನಾವು ಇದರ ಗೋಡೆಗಳನ್ನೆಲ್ಲ ನೋಡಬಹುದು ನೀವು, ಎಷ್ಟೊಂದು ಸುಂದರವಾಗಿದೆ. ಹಾಗೆ ನಾವಿಲ್ಲಿ ಮೇಲೆ ಹತ್ತಿದ ಕೂಡಲೇ ನಮಗಿಲ್ಲಿ ಕಟ್ಟೆಗಳು ಕೂಡ ಕಾಣಿಸ್ತವೆ. ಈ ಕಟ್ಟೆಗಳ ಕಲ್ಲನ್ನು ಕೂಡ ಎಷ್ಟೊಂದು ಚೆನ್ನಾಗಿ ಜೋಡಿಸಿದ್ದಾರೆ ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಹಾಗೆ ನಾವು ಇದರ ಒಳಗೆ ಬಂದು ನೋಡಿದರೆ ಇದರ ಒಳಗೆ ತುಂಬ ದೊಡ್ಡ ಏರಿಯಾನೇ ಇದೆ. ಸಾಕಷ್ಟು ಜನ ಇಲ್ಲಿ ವಾಸ ಮಾಡಬಹುದಾದಷ್ಟು ದೊಡ್ಡ ಏರಿಯಾ ಇದೆ ಇಲ್ಲಿ. ಈ ಆದಿಮಾನವರೆಲ್ಲ ಆವಾಗ ಕಾಡಿಗೆ ಹೋಗಿ ಬೇಟೆಯಾಡಿ ತಾವು ತಂದ ಆಹಾರವನ್ನೆಲ್ಲ ಇಲ್ಲಿ ಕೂತ್ಕೊಂಡು ತಿಂತಿದ್ರು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಅವರು ಆವಾಗ ಉಪಯೋಗಿಸ್ತಿದ್ದ ಕಲ್ಲಿನ ವಸ್ತುಗಳನ್ನೆಲ್ಲ ಈಗ ಬಾದಾಮಿಯ ಮ್ಯೂಸಿಯಂನಲ್ಲಿ ಇಡಲಾಗಿದೆ. ಅಂದರೆ ಈಗ ನಾವು ಪ್ರಾಣಿಗಳನ್ನು ಕಟ್ ಮಾಡಲಿಕ್ಕೆ, ಮಾಂಸವನ್ನು ಕಟ್ ಮಾಡಲಿಕ್ಕೆ ಚಾಕುವನ್ನೆಲ್ಲ ಏನು ಯೂಸ್ ಮಾಡ್ತೀವಿ, ಕತ್ತಿಯನ್ನೆಲ್ಲ ಏನು ಯೂಸ್ ಮಾಡ್ತೀವಲ್ವ, ಆವಾಗ ಅವರು ಅದೇ ರೀತಿ ಚೂಪಾದ ಕಲ್ಲುಗಳನ್ನು ಯೂಸ್ ಮಾಡ್ತಿದ್ರು. ಅವರು ಯೂಸ್ ಮಾಡಿದಂಥ ಆಯುಧಗಳು ಸಾಕಷ್ಟು ಈ ಗುಹೆಯಲ್ಲಿ ಸಿಕ್ಕಿದ್ದಾವೆ. ಅಂದರೆ ಅವೆಲ್ಲ ಕಲ್ಲಿಂದೇ ಆಗಿರ್ತಿತ್ತು. ಅದನ್ನೆಲ್ಲ ತಗೊಂಡು ಹೋಗಿ ಈಗ ಬಾದಾಮಿಯ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ. ನೀವು ಅಲ್ಲೊಂದು ಸಲ ಹೋಗಿ ನೋಡ್ಕೊಂಡು ಬಂದು ಆ ನಂತರ ಇಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನೋಡಬಹುದು ನೀವು, ಗೋಡೆಯ ಮೇಲೆ ಪೇಂಟಿಂಗನ್ನೆಲ್ಲ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂತ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಇವೆಲ್ಲವುಗಳು ಕೂಡ ಸಾವಿರಾರು ವರ್ಷಗಳ ಹಿಂದೆ ಮಾಡಿರುವಂತಹ ಪೇಂಟಿಂಗು ಇನ್ನೂ ಕೂಡ ಹಾಗೆ ಇದ್ದಾವೆ. ಈಗಿನ ಕಾಲದಲ್ಲಿ ನಾವೇನಾದರೂ ಒಂದು ಮನೆ ಕಟ್ಟಿ ಪೇಂಟ್ ಮಾಡ್ತೀವಿ ಅಂತಂದರೆ ಒಂದು 4-5 ವರ್ಷಕ್ಕೆ ಆ ಪೇಂಟಿಂಗು ಎಲ್ಲ ಕಿತ್ತು ಹೋಗಿಬಿಡುತ್ತೆ. ಒಂದು ಮಳೆ ಹೋಯ್ದ ಕೂಡಲೇ ಗೊತ್ತಾಗ್ಬಿಡುತ್ತೆ ಆ ಪೇಂಟಿಂಗ್ ಎಷ್ಟು ಬಾಳಿಕೆ ಬರುತ್ತೆ ಅಂತ. ಆದರೆ ಆಗಿನ ಕಾಲದಲ್ಲಿ ಇವರು ಮಾಡಿರೋ ಪೇಂಟಿಂಗ್ ನೋಡಿದರೆ ನಮಗೆ ತುಂಬ ಅದ್ಭುತ ಅಂತ ಅನಿಸುತ್ತೆ. ಆಗಿನ ಕಾಲದ ಜನರು ಇಲ್ಲಿ ಯಾವ್ಯಾವ ರೀತಿಯ ಪ್ರಾಣಿ ಪಕ್ಷಿಗಳಿದ್ವು, ಅವರು ಯಾವ್ಯಾವ ಪ್ರಾಣಿ ಪಕ್ಷಿಗಳನ್ನೆಲ್ಲ ಬೇಟೆ ಆಡ್ತಿದ್ರು ಅನ್ನೋದನ್ನು ಇಲ್ಲಿ ಚಿತ್ರದ ಮುಖಾಂತರ ಬಿಡಿಸಿ ಅದು ಮುಂದಿನ ಜನರಿಗೆ ಗೊತ್ತಾಗಲಿ ಅನ್ನೋ ರೀತಿಯಲ್ಲಿ ಡಿಸೈನ್ ಮಾಡಿ ಹೋಗಿದ್ದಾರೆ. ಆದರೆ ಈಗಿನ ಕಾಲದ ಕೆಲವರು ಅಯೋಗ್ಯರು, ದೇಶದ್ರೋಹಿಗಳು ಅಥವಾ ಅರ್ಧಂಬರ್ಧ ಕಲ್ತ್ಕೊಂಡಿರೋ ಅನಕ್ಷರಸ್ಥರು ಇಲ್ಲಿ ಬಂದು ಇಲ್ಲಿ ಇರೋ ಪೇಂಟಿಂಗ್ಗಳನ್ನೆಲ್ಲ ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದು ಅಲ್ಲದೆ ಅದರ ಮೇಲೆ ತಮ್ಮ ಹೆಸರುಗಳನ್ನೆಲ್ಲ ಬರೆದು ಹೋಗಿದ್ದಾರೆ. ಇಂಥ ಅಯೋಗ್ಯರಿಂದ ಈ ಬಾದಾಮಿಯಲ್ಲೇ ಇರೋ ಈ ಸಿಡಿಲಪಡಿಯನ್ನು ಕಾಪಾಡೋದು ಕೂಡ ಬಾದಾಮಿ ಆಡಳಿತದ ಜವಾಬ್ದಾರಿಯಾಗಿರುತ್ತೆ. ಬಾದಾಮಿಯಲ್ಲಿ ಬೇರೆ ಬೇರೆ ಕಡೆ ಮೂಲೆ ಮೂಲೆಗಳಲ್ಲಿ ಗಾರ್ಡ್ಗಳನ್ನು ನಿಯೋಜನೆ ಮಾಡಿದ್ದಾರೆ. ಹಾಗೆ ಇಲ್ಲೂ ಕೂಡ 1-2 ಗಾರ್ಡ್ಗಳನ್ನು ನಿಯೋಜನೆ ಮಾಡಿ ಇದನ್ನು ರಕ್ಷಣೆ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ.
ಹಾಗೆ ನೀವಿಲ್ಲಿ ಮೇಲೆ ನೋಡಬಹುದು 2 ದೊಡ್ಡ ದೊಡ್ಡ ಕಿಂಡಿಗಳಿದಾವಲ್ಲ, ಇವೇ 2 ಕಿಂಡಿಗಳು ಸಿಡಿಲಿನಿಂದ ಆಗಿರಬಹುದು. ಅದಕ್ಕೆ ಇದನ್ನು ಸಿಡಿಲ ಪಡಿ ಅಂತ ಕರೀತಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಅಥವಾ ಈ ಇಡೀ ಬಂಡೆಗೆ ಸಿಡಿಲು ಹೊಡೆದಿರೋದ್ರಿಂದನೇ ಇಷ್ಟು ದೊಡ್ಡ ಗುಹೆನೂ ಕ್ರಿಯೇಟ್ ಆಗಿರಬಹುದು. ಇದು ಇತಿಹಾಸಕಾರರಿಗೆ ಅಥವಾ ಆರ್ಕಿಯಾಲಜಿಗೆ ಸಂಬಂಧಪಟ್ಟವರಿಗೆ ಗೊತ್ತಿರುತ್ತೆ. ನಮಗೆ ಅಷ್ಟೊಂದು ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನೋಡಿ, ಇಲ್ಲಿ ಸಾಕಷ್ಟು ಏರಿಯಾ ಇದೆ. ಇಂಥ ಏರಿಯಾಗಳಲ್ಲೇ ಅವರು ಬಳಸ್ತಿದ್ದ ಚೂಪಾದ ಕಲ್ಲುಗಳೆಲ್ಲ ಸಿಕ್ಕಿರೋದು. ಹಾಗೆ ನಾವಿಲ್ಲಿ ನೋಡಬಹುದು, ಇಲ್ಲೇನೋ ಒಂದು ರೀತಿಯ ಕಲ್ಲಿನ ರಚನೆ ಇದೆ. ಹಾಗೆ ನಾವು ಸ್ವಲ್ಪ ಇದರ ಆ ಕಡೆ ಹೋಗೋಣ, ಅಂದರೆ ಇದರ ಹಿಂದ್ಗಡೆ ಸ್ವಲ್ಪ ಏರಿಯಾ ಇದೆ, ಅಲ್ಲಿ ಹೋಗಿ ನೋಡೋಣ ಏನಾದರೂ ಕಾಣುತ್ತಾ ಅಂತ. ನೋಡಿ, ಯಾವ ರೀತಿ ಏರಿಯಾದಲ್ಲಿ ನಮ್ಮ ಆದಿಮಾನವರು ಮೊದಲು ಬದುಕ್ತಿದ್ರು ಅನ್ನೋದು ಗೊತ್ತಾಗುತ್ತೆ. ಈಗ ಒಂದು ದಿವಸ ನಮಗೆ ನೆಟ್ ಬರಲಿಲ್ಲ ಅಥವಾ ಕರೆಂಟ್ ಇಲ್ಲ ಅಂದರೆ ನಮ್ಮ ಮನೇಲಿ ಬದುಕೋದೇ ಕಷ್ಟ ಆಗಿಬಿಡುತ್ತೆ. ಅಂಥದ್ರಲ್ಲಿ ಆವಾಗಿನ ಕಾಲದಲ್ಲಿ ಜನರು ಯಾವ ರೀತಿ ಬದುಕ್ತಾ ಇದ್ರು ಅಂತ ಯೋಚನೆ ಮಾಡೋದು ಕೂಡ ಕಷ್ಟ ಆಗುತ್ತೆ. ನೋಡಿ, ಇದರ ಹಿಂದ್ಗಡೆ ಏರಿಯಾ ಕೂಡ ನಮಗೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಕೆಲವೊಂದಿಷ್ಟು ಗುಹೆಗಳ ರೀತಿ ರಚನೆ ಇದೆ. ರಾತ್ರಿ ಎಲ್ಲ ಇಲ್ಲಿ ಪ್ರಾಣಿಗಳು ಬಂದು ಮನಗೋ ಚಾನ್ಸಸ್ ಇರುತ್ತೆ. ಆದರೆ ಹಗಲಲ್ಲೂ ಕೂಡ ಇಲ್ಲಿ ಯಾರೂ ಓಡಾಡದೇ ಇರೋದ್ರಿಂದ ಕೆಲವೊಂದು ಪ್ರಾಣಿಗಳು ಕೂಡ ಇದ್ದಿರಬಹುದು. ಹಾಗೆ ಇಲ್ಲಿ ಮನುಷ್ಯರು ಬರ್ತಾ ಇದ್ದಾರೆ ಅಂತ ಗೊತ್ತಾದ ಕೂಡಲೇ ಅವು ಎಲ್ಲೋ ಹೋಗಿ ಅಡ್ಕೊಂಡು ಕೂಡ ಇರಬಹುದು. ನೋಡಿ, ಅಲ್ಲೊಂದು ದೂರದಲ್ಲಿ ಕೂಡ ಒಂದು ಗುಹೆ ಕಾಣಿಸ್ತಾ ಇದೆ. ರಾತ್ರಿ ಟೈಮಲ್ಲಿ ಇಲ್ಲಿ ಪ್ರಾಣಿಗಳು ಬಂದು ಮಲಗ್ತವೆ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಈ ಗುಹೆ ಕೂಡ ತುಂಬ ಕ್ಲೀನ್ ಇದೆ. ಇಲ್ಲಿ ಯಾವುದೇ ರೀತಿಯ ಹುಲ್ಲು ಬೆಳೆದಿಲ್ಲ. ಇಲ್ಲಿ ಪ್ರಾಣಿಗಳು ದಿನಾಲೂ ಬಂದು ಮಲಗ್ತವೆ ಅಥವಾ ಆ ಗುಹೆಯನ್ನು ಯೂಸ್ ಮಾಡ್ಕೊಳ್ತವೆ ಅಂತ ಆದರೆ ಅಲ್ಲಿ ಯಾವುದೇ ರೀತಿಯ ಹುಲ್ಲು ಬೆಳೆಯೋದಿಲ್ಲ. ತುಂಬ ನಯವಾಗಿರುತ್ತೆ ಮಣ್ಣು ಕೂಡ. ನೋಡಿ, ಇಲ್ಲಿ ಇಷ್ಟೊಂದು ದೊಡ್ಡ ಏರಿಯಾ ಇದೆ. ಈಗ ನಾವು ಈ ಸಿಡಿಲ ಪಡಿಯ ಮೇಲ್ಗಡೆ ಕೂಡ ಹೋಗಬಹುದು. ಈ ಬಂಡೆಗಳನ್ನು ಹತ್ತಿ ಮೇಲ್ಗಡೆ ಹೋಗಬಹುದು. ಆದರೆ ಇಲ್ಲಿ ಸಣ್ಣ ಸಣ್ಣ ಹಾವುಗಳಿರ್ತವೆ. ನನಗೊಂದು 2-3 ಹಾವುಗಳು ಕಂಡಿದ್ವು ಇಲ್ಲಿ. ಆದರೆ ನೀವು ಸ್ವಲ್ಪ ಕಾಲಿಡಬೇಕಾದ್ರೆ ನೋಡಿಕೊಂಡು ಬಂಡೆ ಮೇಲೆ ಹತ್ತಿ ಹೋಗಿ. ಹಾಗೆ ಈ ಬಂಡೆಗಳ ಮೇಲೆ ನೋಡಿ, ನಾವು ಹತ್ತಬೇಕಾದ್ರೆ ಸಣ್ಣ ಸಣ್ಣ ಹಾವುಗಳ ರೀತಿ ಡಿಸೈನ್ಗಳು ಕೂಡ ಆಗಿದ್ದಾವೆ. ಇವು ಮಳೆಯಲ್ಲಿ ಆದಂತಹ ಡಿಸೈನ್ಗಳಾಗಿದ್ದಾವೆ. ನಾವು ಇದ್ರ ಮೇಲೆ ಹತ್ತಿ ನಿಧಾನವಾಗಿ ಮೇಲ್ಗಡೆ ಹೋಗಬೇಕಾಗತ್ತೆ. ಏನಾದರೂ ಸ್ವಲ್ಪ ಮಳೆ ಬರ್ತಾ ಇತ್ತು ಅಂದರೆ ಮಾತ್ರ ಈ ಕಲ್ಲು ಮೇಲೆ ಹತ್ತಲಿಕ್ಕೆ ಹೋಗಬೇಡಿ. ಸ್ವಲ್ಪ ವೇಟ್ ಮಾಡಿ ಆ ನಂತರ ಹೋಗಿ, ಅಥವಾ ಕಲ್ಲು ಒಣಗಿದ್ರೆ ನೀವು ಆರಾಮಾಗಿ ಮೇಲೆ ಹೋಗಬಹುದು. ಸ್ವಲ್ಪ ಮುಳ್ಳು ಮಟ್ಟಿಗಳು ಕೂಡ ಜಾಸ್ತಿ ಇರ್ತವೆ ಇಲ್ಲಿ. ಸ್ವಲ್ಪ ನೋಡಿಕೊಂಡು ಮೇಲೆ ಹೋಗಿ. ಹಾಗೆ ನೋಡಿ, ನಾವು ಮೇಲೆ ನಿಂತ್ಕೊಂಡು ನೋಡಿದ್ರೆ ನಮಗೆ ಸಿಡಿಲ ಪಡಿಯಿಂದ ಆ ಕಡೆ ಇರುವಂಥ ಏರಿಯಾ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಮಧ್ಯ ಬಯಲು ಇದ್ದು ಸುತ್ತಲೂ ಕೂಡ ಕಲ್ಲು ಬಂಡೆಗಳು ಸುತ್ತುವರೆದಿದ್ದಾವೆ. ಇದು ಆದಿಮಾನವರ ವಾಸಕ್ಕೆ ತುಂಬ ಯೋಗ್ಯವಾದ ಸ್ಥಳ ಆಗಿದೆ. ಒಂಥರ ನೋಡಿದರೆ ಸುತ್ತಲೂ ಕೋಟೆಯ ರೀತಿ ರಚನೆ ಇದೆ. ಇಲ್ಲಿ ಮಧ್ಯ ಇದ್ದವರು ಸೇಫ್ ಆಗಿ ಇರಬಹುದು. ಹಾಗೆ ನಾವು ಈ ಗುಹೆಯ ಒಳಗಡೆ ನಿಂತ್ಕೊಂಡು ನೋಡಿದಾಗ ನಮಗೆ ಮೇಲ್ಗಡೆ 2 ದೊಡ್ಡ ದೊಡ್ಡ ಕಿಂಡಿಗಳು ಕಾಣಿಸ್ತಿದ್ವಲ್ಲ, ಅವನ್ನು ನಾವು ಮೇಲಿಂದ ನೋಡಿದರೆ ನಮಗೆ ಅವು ಈ ರೀತಿ ಕಾಣಿಸ್ತವೆ. ನೋಡಿ, ನಾವು ಮೇಲಿಂದ ನೋಡಿದರೆ ನಮಗೆ ಒಳಗಡೆ ಗುಹೆ ಕೂಡ ಕಾಣಿಸುತ್ತೆ. ಆದರೆ ಇಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗಿ. ಹಾಗೆ ಆ ಕಂಡಿಗಳ ಹತ್ತಿರ ನಿಲ್ಲಕ್ಕೆ ಹೋಗಬೇಡಿ. ಏನಾದರೂ ಸ್ವಲ್ಪ ಕಾಲು ಜಾರಿದ್ರೆ ಕೆಳಗೆ ಬೀಳೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ನೀವು ಆ 2 ಕಿಂಡಿಗಳನ್ನು ನೋಡಬಹುದು. ನೋಡಿ, ಇಷ್ಟೊಂದು ಸುಂದರವಾದ ಈ ಐತಿಹಾಸಿಕ ಸ್ಥಳವನ್ನು ಈ ರೀತಿ ಹಾಳಾಗೋಕ್ಕೆ ಬಿಟ್ಟಿರೋದನ್ನು ನೋಡಿದರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಇದರ ಮೇಲೆ ಯಾವುದೇ ರೀತಿಯ ಒಂದು ಕಾಳಜಿ ಇಲ್ಲ ಅಂತ ಅನಿಸುತ್ತೆ. ಸೊ ನೀವು ಈ ವಿಡಿಯೋವನ್ನು ಜಾಸ್ತಿ ಶೇರ್ ಮಾಡೋದ್ರಿಂದ ಇದರ ರಕ್ಷಣೆ ಕೂಡ ಆಗಲಿ ಅಂತ ನಾನು ತಮ್ಮಲ್ಲಿ ಕೂಡ ಕೇಳ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಈ ಸುಂದರವಾದ ಪ್ರೀ ಹಿಸ್ಟೋರಿಕಲ್ ಸೈಟ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಬಾದಾಮಿಯ ಸುತ್ತಮುತ್ತಲಿನ ವಿಡಿಯೋಗಳನ್ನು ನೋಡಲಿಕ್ಕಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.